ಇನ್ನು ಆರ್ಸಿಬಿ ಕಪ್ ಗೆದ್ದ ವೇಳೆ ಸಂಭ್ರಮಾಚರಣೆ ಏನಾಗಿತ್ತು, ಆಗ ಕಾಲ್ ತುಳಿತ ದುರಂತ ಸಂಬಂಧಪಟ್ಟ ಹಾಗೆ ನಿನ್ನೆ ಮತ್ತೆ ವಿಧಾನಸಭೆಯಲ್ಲಿ ಈ ವಿಚಾರ ಸದ್ದು ಮಾಡಿತು. ಪ್ರಕರಣದ ಕುರಿತು ನಡೆದಂತಹ ಚರ್ಚೆಗೆ ನಿನ್ನೆ ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟರು. ಈ ವೇಳೆ ವಿಪಕ್ಷಗಳು ಆಡಳಿತ ಪಕ್ಷವನ್ನ ತಿವಿಯುವಂತ ಕೆಲಸ ಮಾಡಿದ್ವು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ದುರಂತ ಪ್ರಕರಣ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ವಿಧಾನಸಭೆಯಲ್ಲಿ ನಿನ್ನೆ ಪರಂ-ಉತ್ತರ, ಇಂದು ಸಿಎಂ ಉತ್ತರ. ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭವಾದ ಮಾರನೇ ದಿನವೇ ವಿಧಾನಸಭೆಯಲ್ಲಿ ಸದ್ದು ಮಾಡಿದ್ದು ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತ ಪ್ರಕರಣ. ಆಗಸ್ಟ್ 12ರಂದು ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಿತ್ತು. ಅಶೋಕ್ ಸೇರಿದಂತೆ ವಿಪಕ್ಷ ನಾಯಕರು ಸರ್ಕಾರವೇ ದುರಂತಕ್ಕೆ ಹೊಣೆ ಅಂತ ಆರೋಪಿಸಿದ್ರು. ಈ ಚರ್ಚೆಗೆ ನಿನ್ನೆ ವಿಧಾನಸಭೆಯಲ್ಲಿ ಉತ್ತರ ನೀಡಿದ ಗೃಹ ಸಚಿವ ಪರಮೇಶ್ವರ್ ದುರಂತದ ಬಳಿಕ ಸರ್ಕಾರ ತೆಗೆದುಕೊಂಡ ಅಧಿಕಾರಿಗಳ ಅಮಾನತು ಕ್ರಮವನ್ನ ಸಮರ್ಥಿಸಿಕೊಂಡ್ರು. ಅಷ್ಟೇ ಅಲ್ಲ, IPLನ ಬೇರೆ ಟೀಮ್ಗಳು ಕಪ್ ಗೆದ್ದಾಗ ಅಲ್ಲಿನ ಸರ್ಕಾರ ಮತ್ತು ಸಿಎಂಗಳು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದನ್ನ ಉಲ್ಲೇಖಿಸಿದ್ರು. ಈ ಮೂಲಕ ವಿಧಾನಸೌಧದ ಮೆಟ್ಟಿಲ ಮೇಲೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. ಗುಜರಾತ್ ಗೆದ್ದಂತ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರನು ಸನ್ಮಾನ ಮಾಡ್ತು. ಪ್ರಧಾನಮಂತ್ರಿಗಳು ಫೋಟೋ ಹಾಕಿದ್ದಾರೆ, ಮುಖ್ಯಮಂತ್ರಿಗಳೇ ಕಪ್ ಹಿಡ್ಕೊಂಡು ಸನ್ಮಾನ ಮಾಡಿದ್ದಾರೆ. ಕಲ್ಕತ್ತಾ ಟೀಮ್ ಗೆದ್ದಿತ್ತು, ಶಾರುಖ್ ಖಾನ್ ಓನರು. ಮುಖ್ಯಮಂತ್ರಿಗಳು ಸಹ ಅದರಲ್ಲಿ ಹೋಗಿ ಅವರಿಗೆ ಸನ್ಮಾನ ಮಾಡಿ ಆ ಪೆರೇಡ್ನಲ್ಲಿ ಅವರು ಭಾಗವಹಿಸ್ತಾರೆ. ಮುಂದೆ ಇಂಥ ಘಟನೆ ಆಗಬಾರ್ದಲ್ಲ. ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ಲನ್ನು ತಾವೇ ಹೇಳಿದ್ರಿ, ಹೌದು ಇದಕ್ಕಾಗಿತ್ತಂದ್ರೆ ಹೌದಪ್ಪ, ಮುಂದೆ ಆಗಬಾರ್ದಲ್ಲ. ಮುಂದೆ ಇಂಥ ಘಟನೆ 100 ಜನ ಸಾಯಬಾರ್ದಲ್ಲ. ಪರಮೇಶ್ವರ್ ಉತ್ತರಕ್ಕೆ ತೃಪ್ತರಾಗದ ವಿಪಕ್ಷ ನಾಯಕ ಅಶೋಕ್ ಯುಗಾದಿ ಇಸ್ಪೀಟಾಟದ ಕತೆ ಹೇಳಿ ಕುಟುಕಿದ್ರು. ಪಾಪ ಒಬ್ರು ಪರಮೇಶ್ವರು ಆ ಇಸ್ಪೀಟ್ ಆಡ್ತಾ ಇದ್ರಲ್ಲ, ಅವ್ರು ಹೆಂಗ್ ಆಡ್ತಾವ್ರೆ ಅಂತ ನೋಡ್ಕೊಂಡು ನಿಂತಿದ್ರು. ಇಸ್ಪೀಟ್ ಹೆಂಗ್ ಆಡ್ತಾವ್ರೆ ಅಂತ. ರೈಡ್ ಆಗೋಯ್ತು, ಪೊಲೀಸ್ ರೈಡ್ ಆಯ್ತು, ಸಿಕ್ಕಾಕೊಂಡ್ಬಿಟ್ರು. ಯಾರು? ಪರಮೇಶ್ವರ್ ಸಿಕ್ಕಾಕೊಂಡ್ರು. ಇಸ್ಪೀಟ್ ಆಡ್ತಾ ಇದ್ದವ್ರು ಯಾರು? DK ಶಿವಕುಮಾರು, ಸಿದ್ದರಾಮಯ್ಯನವರು ಎಸ್ಕೇಪ್ ಆಡ್ಕೊಬಿಟ್ಟಿದ್ರು. ಈ ಕತೆ ಹಂಗೆ RCB. DK ಶಿವಕುಮಾರ್ ಎಲ್ಲಾರು ಸಿಕ್ಕಾಕೊಂಡಿದ್ದು ನೋಡಿದಿರ ಸರ್ ನೀವು? ಸಾಧ್ಯನೇ ಇಲ್ಲ, ಸಿಕ್ಕಾಕ್ಸ್ತಾರೆ. ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋದ್ ಕಡೆನೆ ಹೋಗ್ಲೇ ಇಲ್ಲ. ಇನ್ನು DCM DK ಅವರ ಕಾಲೆಳೆದ ಅಶೋಕ್ ವಿಜಯೋತ್ಸವದ ಬಗ್ಗೆ ಟ್ವೀಟ್ ಮಾಡಿದ್ದು ಕಪ್ಗೆ ಮುತ್ತಿಕ್ಕಿದ್ದು ಎಲ್ಲ DKನೇ. ಇದಕ್ಕೆ ಅವರೇ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಅಶೋಕ್ಗೆ DK ಶಿವಕುಮಾರ್ ತಿರುಗೇಟು ಕೊಟ್ರು. ಬನ್ನಿ ಅಂತ ಬಾವುಟ ಇಟ್ಕೊಂಡು ಊರೆಲ್ಲ ಓಡಾಡಿದವರು, ಅಡ್ವರ್ಟೈಸ್ ಮಾಡಿದವರು ಸನ್ಮಾನ್ಯ DK ಶಿವಕುಮಾರ್ ಅವರು. ಮತ್ತೆ ಆ ಕಾರ್ಯಕ್ರಮಕ್ಕೆ ಸ್ಟೇಡಿಯಂಗೆ ಹೋದವರು ಸನ್ಮಾನ್ಯ DK ಶಿವಕುಮಾರ್ ಅವರು. ಕಪ್ಪುಗೆ ಮುತ್ತಿಟ್ಟವರು DK ಶಿವಕುಮಾರ್ ಅವರು. ಅವರು ಉತ್ತರ ಕೊಡ್ಬೇಕೀಗ, ಪರಮೇಶ್ವರ್ ಅಲ್ಲ ಉತ್ತರ ಕೊಡ್ಬೇಕಾಗಿರೋದು. ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಂಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡ್ದಿದ್ದೀನಿ, ಅವ್ರಿಗೆ ವಿಶ್ವ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಡನ್ ಮೈ ಜಾಬ್. ಏನಾರು ಹೆಚ್ಚು ಕಮ್ಮಿ ಆಯಿತು, ಆಕ್ಸಿಡೆಂಟ್ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಹೇಳಿ. ಕ್ರಿಕೆಟ್ ಅಭಿಮಾನಿ ಆಯ್ತಾ, ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಎಲ್ಲ ಓದ್ತೀನಿ. ಇಷ್ಟೆಲ್ಲ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಸಹ ಎದ್ದು ನಿಂತು ವಿಪಕ್ಷದವರು ನನ್ನ ರಾಜೀನಾಮೆ ಕೇಳಿದ್ದಾರೆ, ಅದಕ್ಕೆಲ್ಲ ನಾಳೆ ಅಂದ್ರೆ ಇಂದು ಉತ್ತರ ಕೊಡ್ತೀನಿ ಅಂದ್ರು. ಅಷ್ಟಾದ್ಮೇಲೂ ಕೂಡ ನೀವು ಇದಾದ್ಮೇಲೆ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ರಿ. 11 ಜನ ಸತ್ತು ಮುಗಿದ ಮೇಲೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿ, ಅಳ್ತಾ ಇರೋದು, ಗೋಳಾಟ, ನರಳಾಟ, ಇದೆಲ್ಲದ್ರ ಮಧ್ಯೆ ಇನ್ನೊಬ್ಬರು CM ಅವರು ದೋಸೆ ತಿನ್ನಕ್ಕೆ ಯಾವ ಜನಾರ್ದನ ಹೋದ್ರು. ವಾಟ್ ಈಸ್ ದಿಸ್? ಕರುಣೆ ಇಲ್ಲದ ಸರ್ಕಾರ ಅಂತ ಅದಕ್ಕೆ ನಾನು ಹೇಳಿದ್ದು. ಕರುಣೆ ಆದ್ರೂ ಬೇಕಲ್ಲ. ಉತ್ತರ ಮುಗಿದೋದ್ರೆ ನಾನು ಹೇಳ್ಬಾರ್ದು ಅಂತ ಇದೆಯಾ? ಈಗ ಹೇಳಲ್ಲ, ನಾನು ನಾಳೆ ಹೇಳ್ತೀನಿ. ಏನು ಇವತ್ತಿಗೆ ಹೇಳಬೇಕು ಅಂತ ಏನು ಒತ್ತಾಯ ಮಾಡೋದಕ್ಕೆ ನೀವು? ಇವರು ನನ್ನ ರಾಜೀನಾಮೆ ಕೇಳಿದ್ದಾರೆ, ಉಪಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ, ಮತ್ತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ದಾರೆ. ಉತ್ತರ ಕೊಡಬೇಕಲ್ಲ, ನಾಳೆ ಹೇಳ್ತೀನಿ ಅದನ್ನ. ಸಿಎಂ ಸಿದ್ದರಾಮಯ್ಯ ಇಂದು ಉತ್ತರ ಕೊಡಲಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಯಾವ ರೀತಿ ತಿರುಗೇಟು ಕೊಡ್ತಾರೆ ಅನ್ನೋ ಕುತೂಹಲ ಇದೆ. ಸುನೀಲ್, TV9 ಬೆಂಗಳೂರು.